ಎಲ್ಲರಿಗೂ ನಮಸ್ಕಾರ. ಓಂ ನಮಃ ಶಿವಾಯ. ಇಂದು ಈ ವಿಡಿಯೋದ ಮೂಲಕ ಮಿಥುನ ರಾಶಿಯವರ ಜಾತಕ ಫಲಿತಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಅವರ ಜೀವನಕ್ಕೆ ಸಂಬಂಧಿಸಿದ ಪ್ರಮುಖ ಅಂಶಗಳು ಯಾವುವು? ಅದೇ ರೀತಿ ಸೋಮವಾರ ಆಗಸ್ಟ್ 10ರಂದು ಮುಖ್ಯ ಅಂಶದ ಭಾಗವಾಗಿ ನಿಮಗೆ ತುಂಬ ಹತ್ತಿರವಿರುವ ವ್ಯಕ್ತಿಯು ನಿಮ್ಮಿಂದ ದೂರವಿರಲು ಪ್ರಯತ್ನಿಸಬೇಕು ಅಥವಾ ಅವರು ನಿಮ್ಮೊಂದಿಗೆ ಮಾತನಾಡುವ ರೀತಿಯಲ್ಲಿ ಸ್ವಲ್ಪ ಬದಲಾವಣೆಗಳಿದ್ದರೆ ಈ ಎಲ್ಲ ವಿಷಯಗಳಲ್ಲಿ ನಿಮಗೆ ಖಂಡಿತವಾಗಿಯೂ ಸ್ವಲ್ಪ ಸ್ಪಷ್ಟತೆ ಸಿಗುತ್ತದೆ. ಅಲ್ಲದೆ ಪ್ರತಿಯೊಬ್ಬರ ಜೀವನದಲ್ಲೂ ಎಲ್ಲವೂ ನಡೆಯುತ್ತದೆ ಎಂದು ಹೇಳಲಾಗುವುದಿಲ್ಲ. ಆದರೆ ವೈಯಕ್ತಿಕ ಸಂದರ್ಭಗಳು, ನಿರ್ಧಾರಗಳು, ಸಂಬಂಧಗಳು ಸಹ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ಹೇಳಬಹುದು. ಅದೇ ರೀತಿ ಸಂವಹನದಲ್ಲಿ ವಿಶೇಷ ಅನುಭವ ಹೊಂದಿರುವ ಜನರನ್ನು ಉಲ್ಲೇಖಿಸಬೇಕು. ಅಲ್ಲದೆ ಇಂದು ನಿಮ್ಮ ಸ್ವಯಂ ಶಿಸ್ತನ್ನು ಸುಧಾರಿಸಲು ಉತ್ತಮ ಅವಕಾಶವಾಗಿದೆ. ಇಂದು ನಿಮ್ಮ ಮಾತಿನಲ್ಲಿ ನೀವು ಸ್ವಲ್ಪ ತಾಳ್ಮೆಯಿಂದಿರಬೇಕು. ಸಣ್ಣ ತಪ್ಪುಗಳು ಸಹ ದೊಡ್ಡ ಜಗಳಗಳಾಗಿ ಬದಲಾಗುವ ಸಾಧ್ಯತೆಗಳಿವೆ. ಅಲ್ಲದೆ ನಿಮ್ಮ ಮೇಲೆ ಕೋಪಗೊಂಡ ಜನರೊಂದಿಗೆ ಮುಂಚಿತವಾಗಿ ಮಾತನಾಡಲು ಪ್ರಯತ್ನಿಸಿ. ಕೆಲವೊಮ್ಮೆ ಸಣ್ಣ ಕ್ಷಮೆಯಾಚನೆಯೂ ಸಹ ಸಂಬಂಧದಲ್ಲಿ ದೊಡ್ಡ ವ್ಯತ್ಯಾಸವನ್ನುಂಟು ಮಾಡುತ್ತದೆ. ನಿಮ್ಮನ್ನು ರಕ್ಷಿಸುವ ಒಂದು ವಿಷಯವನ್ನು ಮರೆಯಬೇಡಿ. ನಿಮ್ಮ ಸಹೋದ್ಯೋಗಿಗಳು ಅಥವಾ ವ್ಯಾಪಾರ ಪಾಲುದಾರರಿಗೆ ಯಾವುದೇ ತಪ್ಪು ತಿಳುವಳಿಕೆಗಳು ಉಂಟಾಗದಂತೆ ಪ್ರತಿಯೊಂದು ನಿರ್ಧಾರವನ್ನು ಸ್ಪಷ್ಟವಾಗಿ ವಿವರಿಸಲು ಪ್ರಯತ್ನಿಸಿ. ಯಾರಿಗೂ ಯಾವುದೇ ಗ್ಯಾರಂಟಿ ನೀಡುವುದಕ್ಕಿಂತ ಅಥವಾ ಆತುರದ ಹೂಡಿಕೆಗಳನ್ನು ಮಾಡುವುದಕ್ಕಿಂತ ಈ ದಿನ ಎಚ್ಚರಿಕೆಯಿಂದ ಯೋಚಿಸಿ ಮುಂದುವರಿಯುವುದು ಉತ್ತಮ. ಈ ದಿನ ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಹೆಚ್ಚು ಸಮಯ ಕಳೆಯಲಿದ್ದೀರಿ. ನಿಮ್ಮ ಹಿರಿಯರ ಆಶೀರ್ವಾದ ಪಡೆಯಿರಿ. ಈ ದಿನವೂ ತುಂಬ ವಿಶೇಷವಾದ ದಿನವಾಗಿದೆ. ಇಂದು ಒಂದು ದಿನವಾಗಿರುವುದರಿಂದ ಈ ದಿನ ಗಣೇಶನನ್ನು ಪೂಜಿಸುವುದು ನಿಮಗೆ ತುಂಬ ಶುಭವಾಗಿರುತ್ತದೆ. ಕನಿಷ್ಠ ಒಂದು ಕಾಗದದ ತುಂಡಿನ ಮೂಲಕ ಗಣೇಶನನ್ನು ಬಿಡಿಸಿ ಮತ್ತು ನಿಮ್ಮ ಮನಸ್ಸಿನಲ್ಲಿರುವ ಯಾವುದೇ ಆಸೆಯನ್ನು ಅವರಿಗೆ ತಿಳಿಸಿ. ಕೆಂಪು ಹೂವುಗಳಿಂದ ಗಣೇಶನನ್ನು ಪೂಜಿಸಿ. ಸಣ್ಣ ಬೆಲ್ಲದ ತುಂಡನ್ನು ಸಹ ಗಣೇಶನಿಗೆ ಅರ್ಪಿಸಿ. ಈ ದಿನ ಬೆಳಿಗ್ಗೆ ಮತ್ತು ಸಂಜೆ ಗಣೇಶನಿಗೆ ಓಂ ನಮೋ ಗಣಪತಿಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಈ ದಿನ ಇದನ್ನು ಮಾಡುವುದರಿಂದ ಖಂಡಿತವಾಗಿಯೂ ಮಾನಸಿಕ ಶಾಂತಿ ಸಿಗುತ್ತದೆ ಮತ್ತು ನಿಮ್ಮ ಆಸೆಗಳು ಈಡೇರುತ್ತವೆ ಎಂದು ಹೇಳಲಾಗುತ್ತದೆ. ಅಲ್ಲದೆ ನೀವು ಈ ದಿನವನ್ನು ಸಕಾರಾತ್ಮಕ ಚಿಂತನೆಯೊಂದಿಗೆ ಪ್ರಾರಂಭಿಸಲಿದ್ದೀರಿ. ಹಿಂದೆ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಿದ ವ್ಯಕ್ತಿಯ ಬಗ್ಗೆ ಸುದ್ದಿ ಕೇಳಲು ನಿಮಗೆ ಅವಕಾಶವಿದ್ದರೆ ಇಂದು ಕೆಲವು ಜನರಿಗೆ ಅದು ಹೊಸದಾಗಿರುತ್ತದೆ. ಆದರೆ ಯಾವುದೇ ಕೋಪವನ್ನು ಉಂಟು ಮಾಡದೆ ನೀವು ಹೊಂದಿರುವ ಸಂಬಂಧವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದು ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮತ್ತು ಸಂಬಂಧವನ್ನು ಕಾಪಾಡಿಕೊಳ್ಳುವುದು ಸಹ ಮುಖ್ಯವಾಗಿದೆ. ಇಂದು ಒಂದು ಪರೀಕ್ಷಾ ಅವಧಿ ಎಂದು ಸಹ ಹೇಳಬಹುದು. ಏಕೆಂದರೆ ನಿಮ್ಮ ಜೀವನದಲ್ಲಿ ನಿಮ್ಮೊಂದಿಗೆ ನಿಜವಾಗಿಯೂ ಯಾರು ಇರುತ್ತಾರೆ ಮತ್ತು ನಿಮ್ಮಿಂದ ಯಾರು ದೂರವಿರುತ್ತಾರೆ ಎಂಬುದನ್ನು ತಿಳಿಯಲು ಸಮಯವು ನಿಮಗೆ ಉತ್ತಮ ಅವಕಾಶವನ್ನು ನೀಡುತ್ತದೆ. ಆದರೆ ಈ ಕಷ್ಟದ ಸಮಯದಲ್ಲಿ ನಿಮ್ಮೊಂದಿಗೆ ನಿಂತವರನ್ನು ಮರೆಯಬೇಡಿ ಮತ್ತು ಅವರನ್ನು ಗೌರವಿಸಿ. ಸಮಯವು ಅನೇಕ ಪ್ರಶ್ನೆಗಳಿಗೆ ಉತ್ತರಿಸುತ್ತದೆ. ಆದ್ದರಿಂದ ಸ್ವಲ್ಪ ತಾಳ್ಮೆಯಿಂದಿರಿ. ನಿಮ್ಮಿಂದ ದೂರವಾಗುತ್ತಿರುವ ಜನರ ಬಗ್ಗೆ ಹೆಚ್ಚು ಚಿಂತಿಸಬೇಡಿ. ಏಕೆಂದರೆ ನೀವು ಹತ್ತಿರದವರೆಂದು ಪರಿಗಣಿಸುವ ಮತ್ತು ನಿಮಗೆ ಒಳ್ಳೆಯದನ್ನು ಬಯಸುವ ಜನರನ್ನು ದೇವರು ಯಾವಾಗಲೂ ಹೊಂದಿರಿಸುತ್ತಾನೆ. ಅವರು ನಿಮ್ಮಿಂದ ದೂರವಾಗುವುದಿಲ್ಲ. ನಿಮ್ಮ ಮನಸ್ಸು ನಿಮಗೆ ಎಷ್ಟೇ ಹತ್ತಿರವಾಗಿ ಕಂಡರೂ ನಿಮಗೆ ಸಣ್ಣ ಪ್ರಮಾಣದಲ್ಲಿ ಹಾನಿ ಮಾಡುವವರಿಂದ ಅಥವಾ ನಿಮ್ಮನ್ನು ನಾಶ ಮಾಡುವ ರೀತಿಯಲ್ಲಿ ವರ್ತಿಸುವವರಿಂದ ಅಥವಾ ನಿಮಗೆ ಹಾನಿಯನ್ನು ಬಯಸುವವರಿಂದ ದೇವರು ದೂರವಾಗುತ್ತಾನೆ. ಆದ್ದರಿಂದ ಇಂದು ಅಂತಹ ಸಂಬಂಧಗಳು ದೂರವಾಗುತ್ತಿದ್ದರೆ ಅದನ್ನು ತುಂಬ ಗಂಭೀರವಾಗಿ ಪರಿಗಣಿಸಿ ಮತ್ತು ನಿಮ್ಮ ಮನಸ್ಸನ್ನು ನೋಯಿಸದಂತೆ ಜಾಗರೂಕರಾಗಿರಿ. ಅಲ್ಲದೆ ಈ ದಿನ ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ. ಸರಿಯಾದ ನಿದ್ರೆ, ಆಹಾರ ಮತ್ತು ಮಾನಸಿಕ ಶಾಂತಿ ಬಹಳ ಮುಖ್ಯ. ಆದ್ದರಿಂದ ಇಂದು ಕೋಪ ಮತ್ತು ಆತಂಕದಿಂದ ಸಂಪೂರ್ಣವಾಗಿ ದೂರವಿರಿ. ಏನೇ ಸಂಭವಿಸಿದರೂ ಎಲ್ಲದರ ಮೇಲೆ ನಿಗಾ ಇರಿಸಿ. ತಾಳ್ಮೆಯಿಂದಿರಿ. ಅಲ್ಲದೆ ನೀವು ಇಂದು ಕೋಪದಿಂದ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಗಳು ಭವಿಷ್ಯದಲ್ಲಿ ವಿಷಾದಿಸುವ ಸಾಧ್ಯತೆ ಇದೆ. ಆದ್ದರಿಂದ ಇಂದು ಕೋಪವನ್ನು ಹೊರಹಾಕಬೇಡಿ. ನಿಮ್ಮ ಗುರಿಯತ್ತ ಗಮನ ಹರಿಸಿ. ಅಲ್ಲದೆ ಇತರ ಸನ್ನಿವೇಶಗಳ ಬಗ್ಗೆ ಹೆಚ್ಚು ಯೋಚಿಸುವ ಮೊದಲು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಬಗ್ಗೆ ಯೋಚಿಸಿ. ನೀವು ಆತ್ಮವಿಶ್ವಾಸವನ್ನು ಹೆಚ್ಚು ಕಳೆದುಕೊಳ್ಳುವ ಅಗತ್ಯವಿಲ್ಲ. ಪ್ರತಿಯೊಂದು ಅನುಭವವು ನಿಮ್ಮ ಜೀವನಕ್ಕೆ ಒಂದು ಪಾಠವನ್ನು ಕಲಿಸುತ್ತದೆ. ನೀವು ಈಗಾಗಲೇ ಕಲಿತದ್ದನ್ನು ನೆನಪಿಡಿ. ಆದರೆ ಇಂದು ನೀವು ಹೆಚ್ಚು ಗಮನ ಹರಿಸಬೇಕಾದ ಒಂದು ವಿಷಯವಿದೆ. ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ನಮ್ಮೊಂದಿಗೆ ಶಾಶ್ವತವಾಗಿ ಇರುವುದಿಲ್ಲ. ಕೆಲವರು ಖಂಡಿತವಾಗಿಯೂ ನಮಗೆ ಪಾಠ ಕಲಿಸುತ್ತಾರೆ.
ಅವರು ನಮ್ಮ ಜೀವನದಲ್ಲಿ ಬರುತ್ತಾರೆ ಮತ್ತು ಕೆಲವರು ನಮ್ಮ ಯಶಸ್ಸನ್ನು ನೋಡಿದ ನಂತರ ಅಸೂಯೆಯಿಂದ ಸ್ವಯಂಚಾಲಿತವಾಗಿ ನಮ್ಮಿಂದ ದೂರವಾಗುತ್ತಾರೆ. ಮತ್ತು ಈ ದಿನ ಅನಗತ್ಯ ಜನರು ಯಾವುದೇ ಬದಲಾವಣೆ ಅಥವಾ ಯಾವುದೇ ಪರಿಸ್ಥಿತಿ ಇಲ್ಲದೆ ನಿಮ್ಮ ಜೀವನದಿಂದ ಕಣ್ಮರೆಯಾಗಲಿದ್ದಾರೆ. ಅಲ್ಲದೆ ಅವರು ನಿಮ್ಮೊಂದಿಗೆ ತುಂಬ ಪ್ರೀತಿಯಿಂದ ಮಾತನಾಡಿದ ಜನರಾಗಿದ್ದಾರೆ. ಅವರು ವರ್ಷಗಳಿಂದ ಇದ್ದಾರೆ ಎಂದು ನೀವು ಭಾವಿಸಬಹುದು. ಅಲ್ಲದೆ ಈ ದಿನ ಅವರು ಅಂತರವು ನಿಮ್ಮ ಮನಸ್ಸಿಗೆ ತುಂಬ ಒಳ್ಳೆಯದು ಎಂದು ಹೇಳಬಹುದು. ಅಲ್ಲದೆ ಈ ದಿನ ಸಂಜೆ ನಿಮಗೆ ಇದ್ದಕ್ಕಿದ್ದಂತೆ ಬರುವ ಫೋನ್ ಕರೆ ನಿಮ್ಮ ಮನಸ್ಸಿಗೆ ಸಾಕಷ್ಟು ಶಾಂತಿಯನ್ನು ನೀಡುತ್ತದೆ. ಅಲ್ಲದೆ ಈ ಸಂದೇಶಕ್ಕೆ ಉತ್ತರವು ಆ ಫೋನ್ ಕರೆ ಆಗಿರುತ್ತದೆ. ಅಲ್ಲದೆ ಹಿಂದೆ ನೀವು ಕೆಲವು ಜನರು ತೋರಿಸುವ ಪ್ರೀತಿ, ಗೌರವ ಮತ್ತು ವಾತ್ಸಲ್ಯ ಕಡಿಮೆಯಾಗಿದೆ ಎಂದು ನೋಡುತ್ತೀರಿ. ಅಲ್ಲದೆ ಈ ಸಮಯದಲ್ಲಿ ನೀವು ಆತುರದಿಂದ ಏನನ್ನೂ ಹೇಳಬಾರದು. ಯಾವುದೇ ವ್ಯಕ್ತಿಯ ಬಗ್ಗೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಅಲ್ಲದೆ ನಿಮ್ಮ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ಅಥವಾ ಗಂಡ ಮತ್ತು ಹೆಂಡತಿಯ ನಡುವಿನ ಯಾವುದೇ ಸಂಬಂಧದ ಬಗ್ಗೆ ಮೂರನೇ ವ್ಯಕ್ತಿಯ ಮಾತುಗಳನ್ನು ಸಂಪೂರ್ಣವಾಗಿ ನಂಬಬೇಡಿ. ಅವರ ಮಾತುಗಳನ್ನು ತಕ್ಷಣ ನಂಬಬೇಡಿ. ನಿಮ್ಮ ಬಗ್ಗೆ ಮತ್ತು ನಿಮ್ಮ ಕುಟುಂಬದ ಬಗ್ಗೆ ಸುಳ್ಳು ಮಾಹಿತಿಯನ್ನು ಜನರಿಗೆ ನೀಡಬೇಡಿ. ಅದನ್ನು ಸಂಪೂರ್ಣವಾಗಿ ದೂರವಿರಿ. ಮತ್ತು ಯಾರ ಮಾತುಗಳನ್ನು ತಕ್ಷಣ ನಂಬದೆ ಸತ್ಯವನ್ನು ಕಂಡುಹಿಡಿಯಲು ಪ್ರಯತ್ನಿಸಿ. ಇಂದು ಕುಟುಂಬ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳ ಸಾಧ್ಯತೆಗಳಿವೆ. ಅಂದರೆ ಗಂಡ ಮತ್ತು ಹೆಂಡತಿಯ ನಡುವೆ ಅಥವಾ ಸಂಬಂಧಿಕರ ನಡುವೆ ತಪ್ಪು ತಿಳುವಳಿಕೆ ಉಂಟಾಗುವ ಸಾಧ್ಯತೆಗಳಿವೆ. ಆದ್ದರಿಂದ ಕೋಪದಲ್ಲಿ ಯಾವುದೇ ಪರಿಸ್ಥಿತಿಯ ಬಗ್ಗೆ ಮಾತನಾಡದೆ ಎಲ್ಲ ಸಮಸ್ಯೆಗಳನ್ನು ಶಾಂತವಾಗಿ ಪರಿಹರಿಸಲು ಪ್ರಯತ್ನಿಸಿ. ಒಂದು ಸಣ್ಣ ಮಾತು ಹಲವು ವರ್ಷಗಳ ಸಂಬಂಧವನ್ನು ಮುರಿಯಬಹುದು. ಅದು ನಿಮ್ಮನ್ನು ರಕ್ಷಿಸುತ್ತದೆ ಎಂದು ನೀವು ಭಾವಿಸುತ್ತಿದ್ದರೆ ಇದನ್ನು ಮರೆಯಬೇಡಿ. ಅಲ್ಲದೆ ಉದ್ಯೋಗದಲ್ಲಿರುವವರಿಗೆ ಈ ದಿನ ಕೆಲಸದ ಹೊರೆ ಸ್ವಲ್ಪ ಕಡಿಮೆಯಾಗುತ್ತದೆ ಎಂದು ಹೇಳಬಹುದು. ನೀವು ಮಾಡಿದ ಕಠಿಣ ಪರಿಶ್ರಮಕ್ಕೆ ಮನ್ನಣೆ ಸಿಗದಿದ್ದರೂ ನಿರಾಶೆಗೊಳ್ಳಬೇಡಿ. ಸ್ವಲ್ಪ ವಿಳಂಬವಾದರೂ ಅದು ನಿಮ್ಮ ಒಳಿತಿಗಾಗಿ ಮತ್ತು ಫಲಿತಾಂಶವು ನಿಮ್ಮ ಪ್ರತಿಭೆಗೆ ಅನುಗುಣವಾಗಿರುತ್ತದೆ. ನೀವು ಸಂಪೂರ್ಣವಾಗಿ ನಂಬಿದರೆ ದೇವರು ನಿಮಗೆ ಅಂತಹದ್ದನ್ನೇ ನೀಡಲಿದ್ದಾನೆ. ಅಲ್ಲದೆ ಇಂದು ವ್ಯಾಪಾರಸ್ಥರಿಗೆ ಬಹಳ ಅದ್ಭುತವಾದ ದಿನವಾಗಿದೆ ಎಂದು ಹೇಳಬಹುದು. ಏಕೆಂದರೆ ಈ ದಿನ ಹೊಸ ಹೂಡಿಕೆಗಳನ್ನು ಮಾಡುವ ಮೊದಲು 2 ಬಾರಿ ಯೋಚಿಸಿ. ಸ್ನೇಹಿತರ ಸಲಹೆಯನ್ನು ಆಲಿಸಿ. ಆದರೆ ನಿಮ್ಮ ಸ್ವಂತ ಆಲೋಚನೆಗಳೊಂದಿಗೆ ಅಂತಿಮ ನಿರ್ಧಾರವನ್ನು ನೀವೇ ತೆಗೆದುಕೊಳ್ಳಿ. ಇದರಿಂದಾಗಿ ನೀವು ಖಂಡಿತವಾಗಿಯೂ ಅಪಾರ ಲಾಭವನ್ನು ನೋಡುತ್ತೀರಿ. ತಕ್ಷಣವೇ ಅಲ್ಲದಿದ್ದರೂ ನೀವು ಹಿಂದೆ ಹೂಡಿಕೆ ಮಾಡಿದ ಲಾಭವು ಖಂಡಿತವಾಗಿಯೂ ನಿಮ್ಮ ಕೈಗೆ ತಲುಪುತ್ತದೆ. ಅಲ್ಲದೆ ಈ ದಿನ ಆರ್ಥಿಕವಾಗಿ ಸಣ್ಣ ಖರ್ಚುಗಳು ಕಂಡುಬರುವ ಸಾಧ್ಯತೆಗಳಿವೆ. ಅನಗತ್ಯ ಖರೀದಿಗಳನ್ನು ತಪ್ಪಿಸಿ. ಮುಂದೂಡುವುದು ತುಂಬ ಒಳ್ಳೆಯದು. ಅಲ್ಲದೆ ಉಳಿತಾಯದ ಬಗ್ಗೆ ಕೇಂದ್ರೀಕರಿಸುವುದರಿಂದ ಭವಿಷ್ಯದಲ್ಲಿ ನಿಮಗೆ ಉತ್ತಮ ಪ್ರಯೋಜನವಾಗುತ್ತದೆ. ಅಲ್ಲದೆ ಆಧ್ಯಾತ್ಮಿಕವಾಗಿ ಈ ದಿನವನ್ನು ನಿಮಗೆ ಹೆಚ್ಚಿನ ಶಕ್ತಿಯನ್ನು ನೀಡುವ ದಿನವೆಂದು ಪರಿಗಣಿಸಬೇಕು. ಪ್ರತಿದಿನ ಬೆಳಿಗ್ಗೆ ಪರಮಾತ್ಮ ಅಥವಾ ನಿಮ್ಮ ನೆಚ್ಚಿನ ದೇವತೆಯನ್ನು ಪ್ರಾರ್ಥಿಸುವ ಮೂಲಕ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಿ. ಅಲ್ಲದೆ ಮಾನಸಿಕವಾಗಿಯೂ ಶಾಂತವಾಗಿರುವುದು ನಿಮಗೆ ಅಪಾರ ಸಂತೋಷವನ್ನು ತರುತ್ತದೆ. ಅಲ್ಲದೆ ನಿಮ್ಮ ಮನಸ್ಸನ್ನು ತೆಗೆದುಕೊಳ್ಳುವ ನಿರ್ಧಾರಗಳು ಅಂದರೆ ಶಾಂತವಾಗಿರುವುದು ಸಹ ತುಂಬ ಒಳ್ಳೆಯದು. ಇದು ಅದ್ಭುತವಾಗಿರುತ್ತದೆ. ಈ ದಿನದಂದು ಹಿರಿಯರ ಆಶೀರ್ವಾದ ಪಡೆಯುವುದು ನಿಮ್ಮ ಸಕಾರಾತ್ಮಕ ಆಲೋಚನೆಗಳನ್ನು ಹೆಚ್ಚಿಸುತ್ತದೆ. ಅಲ್ಲದೆ ಇಂದು ನಿಮ್ಮೊಂದಿಗೆ ನಿಜವಾಗಿಯೂ ಇರುವ ಜನರು ನಿಮ್ಮನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ನೀವು ಎಷ್ಟೇ ಕಷ್ಟಗಳನ್ನು ಎದುರಿಸಿದರೂ ಸಹ. ನೀವು ಇದನ್ನು ನಂಬಿದರೆ ಹೊರಟು ಹೋಗುವ ಜನರು ಇಂದು ನಿಮ್ಮನ್ನು ಬಲಶಾಲಿಯಾಗದಂತೆ ತಡೆಯಲು ಬಿಡಬೇಡಿ. ಮತ್ತು ನಿಮ್ಮ ಮೌಲ್ಯವನ್ನು ಗುರುತಿಸುವವರನ್ನು ಗೌರವಿಸಲು ಮರೆಯಬೇಡಿ. ಈ ದಿನ ನೀವು ತುಂಬ ದೊಡ್ಡದನ್ನು ತೆಗೆದುಕೊಳ್ಳಲಿದ್ದೀರಿ. ಇಂದು ತಾಳ್ಮೆ ಮತ್ತು ಸಹಿಷ್ಣುತೆ ನಿಮ್ಮ ದೊಡ್ಡ ಆಯುಧಗಳಾಗಿವೆ. ನೀವು ಇಂದು ಬುದ್ಧಿವಂತಿಕೆಯಿಂದ ವರ್ತಿಸಿದರೆ ನೀವು ಯಾವುದೇ ವಿಷಯದಲ್ಲಿ ಯಾವುದೇ ನಷ್ಟವನ್ನು ಅನುಭವಿಸುವುದಿಲ್ಲ. ಆದರೆ ಜೀವನಕ್ಕೆ ತುಂಬ ಉಪಯುಕ್ತವಾದ ಉತ್ತಮ ಅನುಭವವನ್ನು ಸಹ ನೀವು ಪಡೆಯುತ್ತೀರಿ. ದೇವರು ನಿಮಗೆ ಬಹಳಷ್ಟು ಸಮಯವನ್ನು ಕಲಿಸಲಿದ್ದಾನೆ ಎಂದು ಸಹ ಹೇಳಬಹುದು. ಇದಲ್ಲದೆ ಇಂದು ನೀವು ತೆಗೆದುಕೊಳ್ಳಬೇಕಾದ ಮತ್ತು ತಿಳಿದುಕೊಳ್ಳಬೇಕಾದ ಇನ್ನೊಂದು ಪ್ರಮುಖ ವಿಷಯವೆಂದರೆ ಇಂದು ನಿಮ್ಮ ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆಯು ಕಾಕತಾಳೀಯವಲ್ಲ. ಆದರೆ ಜ್ಯೋತಿಷ್ಯ ವಿಶ್ಲೇಷಣೆಯು ಪ್ರತಿಯೊಬ್ಬರ ಜೀವನದಲ್ಲಿ ಏನನ್ನಾದರೂ ಮತ್ತು ಎಲ್ಲವನ್ನೂ ಅರ್ಥೈಸುತ್ತದೆ. ನಿಭಾಯಿಸಲು ಏನೂ ಕಷ್ಟವಲ್ಲ. ಆದರೆ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಯನವನ್ನು ಪ್ರಾರಂಭಿಸಲು ಇಂದು ನಿಮಗೆ ಕೆಲವು ಸಲಹೆಗಳು ಸಿಗಲಿವೆ. ನಿಮ್ಮ ಹಳೆಯ ಸಂಬಂಧಗಳನ್ನು ಪರೀಕ್ಷಿಸಲು ದೇವರು ನಿಮಗೆ ಅವಕಾಶಗಳನ್ನು ನೀಡುತ್ತಾನೆ. ಆದ್ದರಿಂದ ಇಂದು ನಿಮ್ಮಿಂದ ದೂರವಿರುವವರು ಬಯಸುವವರು ದೂರ ಹೋಗಲು ಹೇಳಿ. ಅವರು ನಿಮ್ಮನ್ನು ಬಿಟ್ಟು ಹೋಗುತ್ತಿದ್ದಾರೆ ಎಂದು ಅವರ ಬಗ್ಗೆ ಯೋಚಿಸಿ ಕೋಪ, ಅಸೂಯೆ ಅಥವಾ ದುಃಖವನ್ನು ವ್ಯಕ್ತಪಡಿಸಬೇಡಿ. ನೀವು ಯಾವುದೇ ತಪ್ಪು ಮಾಡದಿದ್ದರೆ ಅವರು ನಿಮ್ಮನ್ನು ಕೆಟ್ಟದ್ದಾಗಿ ಭಾವಿಸುತ್ತಾರೆ.
ನನ್ನನ್ನು ನಂಬಿ, ನಿಮ್ಮ ಸ್ವಾಭಿಮಾನವನ್ನು ನಂಬಬೇಡಿ, ಅಲ್ಲದೆ ನಿಮ್ಮನ್ನು ನೀವು ದೂಷಿಸಬೇಡಿ. ಕೆಲವೊಮ್ಮೆ ಆ ಸಂಬಂಧಕ್ಕೆ ಒಂದು ಸಮಯವಿರುತ್ತದೆ. ಆ ಸಮಯ ಮುಗಿದ ನಂತರ ಆ ವ್ಯಕ್ತಿಯು ತನ್ನದೇ ಆದ ದಾರಿಯಲ್ಲಿ ಹೋಗುವುದು ಜೀವನದ ಒಂದು ಭಾಗವಾಗಿದೆ. ಆದ್ದರಿಂದ ಈ ಎಲ್ಲ ವಿಷಯಗಳನ್ನು ನೆನಪಿಡಿ. ಆದರೆ ಎಲ್ಲರೂ ನಿಮ್ಮಿಂದ ದೂರ ಉಳಿಯುತ್ತಾರೆ ಎಂದಲ್ಲ. ಆದರೆ ಇಂದು ನಿಮ್ಮನ್ನು ನಿಜವಾಗಿಯೂ ಗೌರವಿಸುವ ಜನರು ಯಾರು ಎಂದು ನಿಮಗೆ ತಿಳಿಯಲು ಸಾಧ್ಯವಾಗುತ್ತದೆ. ಆ ಜನರು ನಿಮಗೆ ಹತ್ತಿರವಿರುವವರು ಮಾತ್ರ. ನಿಮ್ಮ ದುಃಖಕ್ಕೆ ಕಾರಣರಾದವರು ಇಂದು ಖಂಡಿತವಾಗಿಯೂ ನಿಮ್ಮಿಂದ ದೂರವಿರುತ್ತಾರೆ. ಮತ್ತು ಈ ದಿನ ಎಲ್ಲವೂ ಸ್ಪಷ್ಟವಾಗಿದ್ದರೆ ಖಂಡಿತವಾಗಿಯೂ ಈ ಎಲ್ಲ ವಿಷಯಗಳು ನಿಮ್ಮ ತಿಳುವಳಿಕೆಗೆ ಬರುತ್ತದೆ. ಆದರೆ ನೀವು ಈಗ ಮಾಡುತ್ತಿರುವ ಜಾತಕದ ಫಲಿತಾಂಶಗಳನ್ನು ಎಲ್ಲ ಸಾಗುವ ಗ್ರಹಗಳ ಸ್ಥಾನಗಳನ್ನು ಗಮನದಲ್ಲಿಟ್ಟುಕೊಂಡು ಮಾತ್ರ ಹೇಳಲಾಗುತ್ತದೆ ಎಂಬುದನ್ನು ನೀವು ನೆನಪಿನಲ್ಲಿಡಬೇಕು. ಇಂದು ನಿಮ್ಮ ವೈಯಕ್ತಿಕ ಜೀವನದ 30% ಮಾತ್ರ ಅನ್ವಯಿಸುತ್ತದೆ. ಮತ್ತು ನಿಮ್ಮ ವೈಯಕ್ತಿಕ ಜಾತಕ ಫಲಿತಾಂಶಗಳ ಬಗ್ಗೆ ತಿಳಿದುಕೊಳ್ಳಲು ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಿಮಗೆ ಪರಿಚಿತರಾಗಿರುವ ಕೆಲವು ಗುರುಗಳನ್ನು ಸಂಪರ್ಕಿಸುವುದು ಉತ್ತಮ. ಈ ರೀತಿಯಾಗಿ ಅಂತಹ ಘಟನೆಗಳು ಎಲ್ಲರಿಗೂ ಸಂಭವಿಸುವುದಿಲ್ಲ. ಆದರೆ ಕೆಲವು ರೀತಿಯಲ್ಲಿ ಅವರು ಮಾಡುವ ಕೆಲಸದಲ್ಲಿನ ಬದಲಾವಣೆಗಳು ಮತ್ತು ಅವರಿಗೆ ಉದ್ಭವಿಸುವ ಕೆಲವು ಸಂದರ್ಭಗಳಲ್ಲಿನ ಬದಲಾವಣೆಗಳನ್ನು ಸಹ ಸಂಪೂರ್ಣವಾಗಿ ಕಾಣಬಹುದು. ಆದ್ದರಿಂದ ಈ ದಿನ ನಿಮ್ಮ ನೆಚ್ಚಿನ ದೇವರನ್ನು ನಂಬಿ, ನಿಮ್ಮ ಕುಲದೇವರನ್ನು ನಂಬಿ ಮತ್ತು ಗಣೇಶನನ್ನು ಪೂಜಿಸಿ. ಅಲ್ಲದೆ ಈ ದಿನ ಶುಭ ಮತ್ತು ಅಶುಭ ಫಲಿತಾಂಶಗಳು ಕಂಡುಬರಲಿವೆ. ಅಂದರೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿನ ಅನೇಕ ಉತ್ತಮ ಬದಲಾವಣೆಗಳಿವೆ. ಇಂದು ನಿಮ್ಮ ಕುಟುಂಬದಲ್ಲಿ ಬಹಳ ಶಾಂತಿಯುತ ವಾತಾವರಣವನ್ನು ಆನಂದಿಸುವಿರಿ. ಅಲ್ಲದೆ ನಿಮ್ಮ ಪ್ರೀತಿ ಪಾತ್ರರೊಂದಿಗಿನ ಸಂಬಂಧವು ಇಂದು ಹೆಚ್ಚು ಬಲಗೊಳ್ಳುತ್ತದೆ. ಮದುವೆಯಾಗಲು ಪ್ರಯತ್ನಿಸುತ್ತಿರುವವರು ಇಂದು ಪ್ರೇಮ ಸಂಬಂಧದಲ್ಲಿರುವವರೊಂದಿಗೆ ಚೆಂದಾಗಿ ಹೊಂದಿಕೊಳ್ಳುತ್ತಾರೆ. ಅಲ್ಲದೆ ವಾಹನ ಅಪಘಾತಗಳು ಸ್ವಲ್ಪ ಎಚ್ಚರಿಕೆಯಿಂದ ಕಂಡುಬರುತ್ತವೆ. ಆದ್ದರಿಂದ ವಾಹನ ಚಲಾಯಿಸುವಾಗ ಸ್ವಲ್ಪ ಜಾಗರೂಕರಾಗಿರಿ, ಒಳ್ಳೆಯದು. ಮತ್ತು ಹೊರಗೆ ಹೋಗುವ ಮೊದಲು ನೀವು ಹನುಮಾನ್ ಚಾಲೀಸವನ್ನು ಓದಿದರೆ ಅಥವಾ ಕೇಳಿದರೆ, ಅಲ್ಲದೆ ಮನೆಯಲ್ಲಿ ಹನುಮಾನ್ ಚಾಲೀಸವನ್ನು ಚೆನ್ನಾಗಿ ಪಠಿಸುವುದು, ನಿಮ್ಮ ಮನಸ್ಸಿನಲ್ಲಿನ ಹನುಮಂತನ ಹೆಸರನ್ನು ಜಪಿಸುವುದು, ಹೊರಗೆ ಹೋಗುವ ಮೊದಲು ಸಿಂಧೂರವನ್ನು ಅರ್ಪಿಸುವುದು ಒಳ್ಳೆಯದು. ಮತ್ತು ನೀವು ನೋಡುತ್ತಿದ್ದೀರಿ, ನಾಳೆ ನಿಮ್ಮ ಜೀವನದಲ್ಲಿ ನಡೆದ ಎಲ್ಲ ವಿಷಯಗಳು ನಿಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ, ಯಾವ ವಿಧಾನವು ಶುಭವಾಗಿರುತ್ತವೆ, ನೀವು ಯಾವ ನಿಯಮಗಳನ್ನು ಅನುಸರಿಸಬೇಕು, ನೀವು ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು, ಅಂತಹ ಎಲ್ಲ ವಿಷಯಗಳು ಈಗ ಇದರಲ್ಲಿದೆ. ನೀವು ಈ ವಿಡಿಯೋವನ್ನು ವಿವರವಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಆದ್ದರಿಂದ ನೀವು ನಮ್ಮ ವಿಡಿಯೋವನ್ನು ಇಷ್ಟಪಟ್ಟರೆ ಲೈಕ್ ಮಾಡಿ, ನಮ್ಮನ್ನು ಬೆಂಬಲಿಸಲು ಮರೆಯಬೇಡಿ. ಸ್ನೇಹಿತರೆ, ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಶ್ರೀ ಕೃಷ್ಣ. ಹರ